ನಮೋ ನಮೋ ಪ್ರಣಾಮ. ಅಹೋ ಪ್ರಿಯ, ಇಷ್ಟೊಂದು ಆಟದಿಂದ ನೀನು ಹೋಗುವುದೆಲ್ಲಿಗೆ? ನಾನು ಹೋಗುವ ಕಾರ್ಯ ನಿನ್ನ ಪಯಣದ ವಿಚಾರವನ್ನ ಎನ್ನ ಮುಂದೆ ಹೇಳು. ಹೋಗುವ ಕಾರ್ಯದ ಗೋಚಿ ಸತಿಯರ ಮುಂದೆ ತಿಳಿಸಿದರೆ ಪ್ರಿಯ, ನೀನು ತಿಳಿದುಕೊಂಡಿರುವುದು ತಪ್ಪು ಭಾವನೆ. ಅದು ಯಾತಕ್ಕೆ ತಪ್ಪು ಭಾವನೆ ಕಾಂತ, ಕೇಳುವೆನು ಕೇಳು. ಅದೇ ನಿಷ್ಠಾರವಾಗಿ ಹೇಳು. ನೀಯನ್ನ ಬಾಳಿನ ರಾಜ, ನಾನಿನ್ನ ಪ್ರೇಮದ ರೋಜ, ನಾನಿನ್ನ ಬಿಡಲಾರೆ ಚಿನ್ನ ರನ್ನ, ನೀಯನ್ನ ಬಾಳಿನ ರಾಜ. ಹೋಗುವುದೆಲ್ಲಿಗೆ ರಮಣ, ತಿಳಿಸೋ ನಿನ್ನಯ ಪಯಣ. ಹೋಗುವುದೆಲ್ಲಿಗೆ ರಮಣ, ತಿಳಿಸೋ ನಿನ್ನಯ ಪಯಣ. ಕಾಡಿ ಕಾಡಿ ನಲಿಯುವ ಎನ್ನ ಬಾಳಿನ ರಾಜ. ಕರದಲ್ಲಿ ಖಡ್ಗವನ್ನು ಹಿಡಿದು ಧನುರ್ಧಾರಿಯಾಗಿ ಸತ್ಯನ ಮುಂದೆ ಯಾವ ವಿಚಾರವನ್ನು ಹೇಳದೆ ನೀನು ಹೋಗುವ ಪಯಣವೆಲ್ಲಿಗೆ ಕಾಂತ? ಮಹಾಗುಣವಂತ. ಎನ್ನ ಪಟ್ಟದ ರಾಣಿಯಾದ ಗುಣವರಡಿ ಬ್ರಾಹ್ಮಣನಾದ ಪರಶುರಾಮನ ಹರಣ ಬಲವನ್ನು ಪಡೆದು ಅದೇವಲ್ಲವೇ ಮತ್ತಾನೆಯಂತಿರುವ ಪರಶುರಾಮನಿಗೆ ಸಮರಂಗದ ದಂಡೆಯ ಬಿಡಿಸಿ ಸ್ವಾಭಾವಿಕವಾದ ಪಂಚಾಂಗದ ಗಂಟನ್ನು ಕಟ್ಟಿದರು. ಹೇ ರಮಣಿ, ನಾನು ಹೋಗುವ ಕಾರ್ಯಕ್ಕೆ ಹಟ್ಟದ ಪ್ರಿಯ, ಸತ್ಯದ ಮುಂದೆ ತಿಳಿಸುವುದು ನಿನ್ನ ಕರ್ತವ್ಯವಲ್ಲವೇ? ಶೂರ್ಪನಿಗೆ ಮಾತು ಕೇಳಿ ರಾವಣನ ಅವರ ಯಾರ ಮಾತು ನನಗೆ ಬೇಕಾಗಿಲ್ಲ. ನೀನು ದೂರಕ್ಕೆ ಹೋಗಬೇಡವೆಂದು ಹೇಳುವುದಕ್ಕೆ ಬಂದಿರುವೆನು. ಹೇಳುವುದಿಲ್ಲ, ಸಾಧ್ಯವಿಲ್ಲ, ಸಾಧ್ಯ ಮಾಡಿತು. ಬಾಬಾರೋ ಸುಂದರ, ಬಳಿಬಾರೋ ಚಂದೀರ, ಹಾಕೋ ಮಲ್ಲಿಗೆ ಹಾರ. ಹತ್ತಿರ ಹತ್ತಿರ ಮಾತನ್ನ
ಬಿಲ್ಲು ಬಾಣಗಳನ್ನು ಪಡೆದುಕೊಂಡು ಹಾ ಎಲ್ಲಿಗೆ ಆ ದೂರದಿಂದ ಹೋಗುವೆ ಕಾಂತ ಕಾಂತೆ ಸತ್ಯಳಾದ ಹೆಣ್ಣ ಮುಂದೆ ತಿಳಿಸದಂತ ಕಾರ್ಯ ಧಾವದಿರುವುದು ತಿಳಿಸದೆ ಹೋಗುವುದು ತರವಲ್ಲ ಕಾಂತ ಮಹಾ ಗುಣವಂತ ನನ್ನ ಮೋಹದ ರಾಣಿ ಸವಿ ಮಾತಿನ ದಾಳಿ ಬಂದೆ ಪಂಚದಿಂದ ಬಲದ ರಾಮನ ಹರಣ ವರವನ್ನು ಪಡೆದು ಬಂದೆ. ಆ ಬಲದ ರಾಮನ ಮೊದಲು ಹೋಗಬೇಕಿಲ್ಲ. ಅಹೋದೇಶ್ವರ ಯಾರೊಡನೆ ಪಂಚವನ್ನು ನಾನು ಯಾರ ಬಳಿಯ ಬಂಧವನ್ನು ಕಾಂತೆ ಪರಶುರಾಮನ ಪಂಚವನ್ನು ಕಟ್ಟು ಹೋಗುವೆಯ ಹೌದು ಕಾಂತೆ ಕಾಂತೆ ಕಾಂತ ಹೋಗಬೇಡ ಪರಶುರಾಮನಂತೆ ಸಾಮಾನ್ಯ ನೀನು ಸಾಮಾನ್ಯನಲ್ಲವೆಂದೇ ಇಬ್ಬರನ್ನು ಕಟ್ಟಿಕೊಂಡಿರುವೆ ಅದಕ್ಕೆ ಹೋಗಬೇಡ ಎಂದು ಹೇಳ್ತಿರುವುದು ಸಹಜವಾಗಿ ಹೋಗುವ ಕಾಂತೆ ಕೃತವೀರನ ಕುಮಾರ ಬಹುಲ್ಲ ಹೇಳನ್ನು ಕೇಳು ಕೃತವೀರನ ಪ್ರೀತಿಯ ಕುವರ ಎಂತ ಕಾಲ ಸಾಕ್ಯವೀರ ಕೃತವೀರನ ಪ್ರೀತಿಯ ಕುವರ ಪರಶುರಾಮನನ್ನು ಯಾರೆಂದು ತಿಳಿದುಕೊಂಡಿರುವೆ ಯಾರು ನೀನು ಶಾಸ್ತ್ರ ಬಾಹುಗಳ ಕಾಸ್ತವೀರಜ್ಜನನು ಮಿಗಿಲಾಗಿ ನಿನ್ನ ಕಾಂತನು ಪ್ರಿಯ ಪರಶುರಾಮನ ದಾಳಪತೆ ಅವನು ಧಾರಾದಲ್ಲಿ ನನ್ನನ್ನೇನು ಮಾಡುವ ಹೇಳುವೆನು ಕೇಳು ಪರಶುರಾಮನ ದಾರೆಂದು ತಿಳಿದೆ ನಾರಾಯಣ ಅವತಾರ ಅವನೆಂದು ತಿಳಿದೆ ಪರಶುರಾಮನ ಗೆಲ್ಲಲು ಸಾಧ್ಯವೇ ಪರಶುರಾಮನ ಗೆಲ್ಲಲು ಸಾಧ್ಯವೇ ಕೇಳು ಎನ್ನ ಕೇಳು ಎನ್ನ ಪ್ರೀತಿಯ ಮಾತ ಕೃತವೀರನ ಪ್ರೀತಿಯ ಕುವರ ಎಂತ ಕಾಂತ ಸಾಕ್ಯವೀರ ಕೃತವೀರನ ಪ್ರೀತಿಯ ಕುವರ ಅಹೋರೇಶ್ವರ ಪರಶುರಾಮನು ಕೂಡ ಬಂಧವನ್ನು ತೊಟ್ಟು ಹೋಗುವನೆಂಬ ನಿನ್ನ ಮಾತಿಗೆ ನಾನು ಒಪ್ಪಿಗೆ ನೀಡುವುದಿಲ್ಲ ಕಾಂತ ಸಾಕ್ಷಾತ್ ನಾರಾಯಣ ಸ್ವರೂಪನಾದ ಪರಶುರಾಮನ ಗೆಲ್ಲಲು ಸಾಧ್ಯವಿಲ್ಲ ಕಾಂತ ಮಹಾಗುಣವಂತ ಎಲೈ ಪ್ರಶ್ನೆ ನಾನು ಮಾಡಲಿಕ್ಕೆ ನಾನು ನಿನ್ನನ್ನು ಕಟ್ಟಿಲ್ಲ ನಿನ್ನ ಕಾಂತನಾದ ಕಾಂತವೀರಜ್ಜನನು ಬಹಳಿದೆ ಗಂಗಾವಂಶದಲ್ಲಿ ಹುಟ್ಟಿದ ಕಾಂತವೀರಜ್ಜನಿಗೆ ಹಾರಣ್ಯದಲ್ಲಿರುವ ಪರಶುರಾಮ ಬ್ರಾಹ್ಮಣನು ಎಂದಿನ ಸಮರದೋಳು ನಾನು ಅವನ ಸರಿಯ ಬಡಿಯದಿದ್ದರೆ ಒಟ್ಟಿನ ಕಾಂತಗಳನ್ನು ರಾಣಿ ಬಡಿಬೇಡಿ. ಕಾಂತ ಕಾರ್ತಿವೀರ ಹೇಳ ಭಕ್ತರ ನೋಡಿದೀನಿ ಏಕೆ ಇಷ್ಟೊಂದು ಅವಸರ ಅವಸರವು ರಣರಂಗಕ್ಕೆ ಹೋಗುವಾಗ ಕಾಯಿ ಕಾಂತೆ ಹೌದೇ ಹೌದು ಕಾಂತೆ ಹೋಗುವುದು ಬಿಡುವುದಿಲ್ಲ ಸರ್ವದ ಬಿಡುವುದಿಲ್ಲ ಕಾಂತೆ ಒಂದೇ ಹಠ ಒಂದೇ ಹಠ ಯಾರಲ್ಲಿ ಎತ್ತ ಯಜ್ಞವನ್ನು ಬಿಟ್ಟ ಬಾಣವನ್ನು
ಇಬ್ಬರ ಮುಖವನ್ನಾದರೂ ನೋಡು. ನಿಮ್ಮ ಮಗವನ್ನು ದಿನ ನೋಡಿವಿ. ಹೌದು. ಎಲ್ಲಿ? ಮನೆಯಲ್ಲಿ ಕಾಂತೆ ವೀರನ ಪ್ರೀತಿಯ ಕೋರ ಕಾಂತ್ಯವೀರ ಎನ್ನ ಬಾಳಿನ ಭಾಗ್ಯದ ಚಂದಿರ ನೀನೇ ದೂರ ನೀತಿಯನ್ನು ಹೇಳುವೆನು ಇತದಿ ಕೇಳಲೇನು ಇತದಿ ಕೇಳಲೇನು. ಕಾಂತ ನೀನು ಹೇಗಿರುವೆ ಗೊತ್ತೇ? ಹಾಗೆ ಹೇಗಿರುವೆ ಗೊತ್ತೇ? ಸಂತೋಷದಿಂದ ಇರುವ ಕಾಂತೆ. ಹೌದೇ? ಹೌದು ಕಾಂತೆ. ಮಹಾಬಲವಂತನಾಗಿರುವೆಯ? ಹೌದು ಕಾಂತೆ. ಹೇಗಿರುವೆ? ಹಾ, ಯುದ್ಧವನ್ನು ಜಯಿಸಿ ಬರುವೆಯ? ಸಹಜವಾಗಿ ಜಯಿಸಿದರು ಕಾಂತೆ. ಕಾಂತ ಕಾಂತೆ ಬಾಲ್ಯದಲ್ಲಿ ವಿದ್ಯೆಯನ್ನು ಕಲಿಯಬೇಕು, ಈ ಯೌವನದಲ್ಲಿ ಸುರತ ನಂದನವನ್ನು ಪಡೆಯಬೇಕು. ಹಾ ಕಾಂತ ಕಾಂತೆ ಇದೆಲ್ಲ ಆಲಿಸಿರುವ ಕಾಂತೆ. ಕಾಂತ ಕಾಂತೆ ಸತ್ಯದ ಮಾತನ್ನು ಧಿಕ್ಕಾರ ಮಾಡಬೇಡ. ಸರ್ವದ ಧಿಕ್ಕಾರ ಮಾಡುವುದು ಕಾಂತೆ. ರಣರಂಗಕ್ಕೆ ಹೋಗುವುದು ನಿನಗೆ ಛಲವಲ್ಲ. ಯಾತಕ್ಕೆ ಧರ್ಮದ ಸುಂದರಿ? ಕಾಂತ ಕಾಂತೆ ಆತನನ್ನು ಜಯಿಸಿ ಬರುವೆಯ? ಸಹಜವಾಗಿ ಜಯಿಸಿದರು. ನಿನಗೆ ಬಂದು ಕುಂದರಾವುದು ನಂಬಿಕೆ ಇಲ್ಲ. ಯಾತಕ್ಕೆ ನಂಬಿಕೆ ಇಲ್ಲ ಕಾಂತೆ? ಕಾಂತ ಕಾಂತೆ ಆ ಪರಶುರಾಮನ ಧಾರೆ ಎಂದು ತಿಳಿದುಕೊಂಡಿದ್ವಿ. ಹೌದು ಪ್ರಿಯ. ಕಾಂತ ನಿಮ್ಮ ಇಬ್ಬರನ್ನು ಕಟ್ಟಿಕೊಂಡಿರುವನಲ್ಲ, ಎನ್ನ ಮೇಲೆ ನಿನಗೆ ಬುದ್ಧಿ. ನೀನು ಯಾವ ಮಹಾಬಲವಂತನೆಂದು ನಾನು ನಂಬಬೇಕು? ಎಲ್ಲರೂ ನೋಡಿದರೂ ಸಹ ಕಾಣುವುದಿಲ್ಲವೇ? ಕಾಣುವುದು ಕಾಣುವುದು. ಸತ್ಯದ ಮಾತನ್ನು ಧಿಕ್ಕಾರ ಮಾಡಬೇಡ, ರಣರಂಗಕ್ಕೆ ಹೋಗಬೇಡ ಪ್ರಿಯ. ಮುಗಿವೇನು ನಿನಗೆ ಕೈಯ. ಕೇಳುವುದಿಲ್ಲ. ಪರಶುರಾಮನ ಕಮಲಕ್ಕೆ ಹೋಗಲು ಬಿಡಲಾರ ಚಂದ್ರಿಕಾ. ಪ್ರಿಯ ಇಷ್ಟೊಂದು ಎಗರಾಡಬೇಡ. ಯಾತಕ್ಕೆ ಕಾಂತೆ? ಪ್ರಸೋದನ ಎಗರಾಡಿ ಎಗರಾಡಿ ಅವನು ಮರಣ ಹೊಂದಿದ. ಪ್ರಸೋದನಿಗೆ ಎಂದಿಗೂ ಉಳಿಗಾಲವಿಲ್ಲ. ಯಾತಕ್ಕೆ ಕಾಂತೆ? ಎಲ್ಲಂತ ಗಂಡುಗಳಿಗಳು ನಿನ್ನ ಮುಂದೆ ಇದುವರೆಗೂ ಕಂಡಿಲ್ಲ. ಆದರೆ ಎನ್ನನ್ನು ನೋಡು, ಆ ಲಕ್ಷ್ಯಗಳು ಕಂಡು. ಅಹೋ ಪ್ರಾಣೇಶ್ವರ, ನಾಗೇಶ್ವರಿ, ಪತಿಯಾದ ನೀನು ಸದಾಕಾಲ ನಮ್ಮೊಂದಿಗೆ ಸುಖದಿಂದ ಜೀವನ ಮಾಡಬೇಕೆನ್ನುವುದೇ ನಮ್ಮಿಬ್ಬರ ಆಸೆ.
ಶುಭ ಜೀವನ ಮಾಡುತ್ತಿರುವುದಲ್ಲ ಕಾಂತೆ. ಇನ್ನು ಹೋಗ್ಮೇಲೆ ಹೇಳ್ತಿದ್ವಿ ಸಂತೋಷದಿಂದ ಕಾಲ ಕಳೆದರು. ರಣರಂಗಕ್ಕೆ ಹೋಗಿ ಬಂದ ನಂತರವೇ ನಮ್ಮನ್ನ ಮದುವೆ ಮಾಡಿಕೊಳ್ಳಬೇಕಾಗಿತ್ತು. ಆಗ ಬಂದರೆಲ್ಲ ಕಾಂತೆ. ಹೇಳುವೆನು ಕೇಳು. ಎನ್ನಯ ಜೀವನ ದೊಡೆಯ ನೀಗೇನು ಸರಿಯರ ನುಡಿಯ ನನ್ನ ಮಾತು ಕೇಳೆಂದು ಬೇಡುವೆ ನಿನ್ನಲ್ಲಿ ನಾನು ಎಂದು ಈಗ ಎನ್ನಯ ಜೀವನ ದೊಡೆಯ ನೀಗೇನು ಸರಿಯರ ನುಡಿಯ. ಎನ್ನ ಮಾತು ನೀನು ಕೇಳಿ ನಿನ ಪಂಚ ಬಿಡು ನೀ ಎಂದು ಈ ಕಂತ ತೆಗೆದು ಎಂದು ಹೇಳುವೆನು ನಾನು ಎಂದು. ಎನ್ನ ಮಾತು ನೀನು ಕೇಳು ನಿನ ಕಾರ್ಯ ತೆಗೆದು ನೀನು. ಎನ್ನ ಮಾತು ನೀನು ಕೇಳು ತೆಗೆದೀಗ ಕಾರ್ಯವನ್ನು ಬೇಡುವೆ ನಿನ್ನಲೇ ನಾನು ಇಂದು ಎನ್ನಯ ಜೀವನ ದೊಡೆಯ ನೀಗೇನು ಸರಿಯರ ನುಡಿಯ. ಒಂದು ವೇಳೆ ನಿನಗೇನಾದರೂ ಆದರೆ ನಮ್ಮ ಗತಿ ಏನಪ್ಪಾ ದೇವರೇ? ಯಾತಕ್ಕೆ ಅಂತ ಸಂಶಯ ಕಾಂತೆ? ಬೇಡ ಕಾಂತ. ಯಾತಕ್ಕೆ ಬೇಡ ಕಾಂತೆ? ಸಾಕ್ಷಾತ್ ಕೈಲಾಸ ಪರ್ವತದಲ್ಲಿ ತಪಸ್ಸನ್ನು ಮಾಡಿ ಪತಾಸ್ತ್ರವನ್ನು ವರವಾಗಿ ಪಡೆದವನು ಆ ಪರಶುರಾಮನು. ಆದ ಕಾರಣ ಆತನನ್ನು ನೀನು ಗೆಲ್ಲಲು ಸಾಧ್ಯವಿಲ್ಲ. ಕರಮುಗಿದ ಕೇಳಿಕೊಳ್ಳುವೆನು ಕಾಂತ. ನೀನು ತಿಳಿದುಕೊಂಡಂತೆ ಪರಶುರಾಮನ ಗೆಲ್ಲುವುದು ಅಷ್ಟೊಂದು ಸುಲಭವಲ್ಲ. ಏತಕ್ಕೆಂದರೆ ಪಾಶುಪತ್ರಸ್ತವನ್ನ ಶಿವನಿಂದ ವರವಾಗಿ ಪಡೆದವನು ಆತನು. ಸ್ಮಶಾನದಲ್ಲಿ ಭೂಮಿಯ ಪಡೆದುಕೊಂಡ ಆ ಪರಮಾತ್ಮನ ಅವನಿಗೆ ಹಂತವನ್ನು ಕೊಟ್ಟಿರಬೇಕಂತೆ. ಅಹೋರ್ದೇಶ್ವರ, ಸಿಟ್ಟಿಗೆ ಮೂಗು ಕೊಯ್ದುಕೊಂಡರೆ ನಮ್ಮ ಮೂಗೆ ಹಾಳಾಗುವುದು. ದೀಪವು ಆರುವ ಮುನ್ನ ದಗದನೆ ಉಳಿದಂತೆ ನೀನು ಎಗರಾಡಬೇಡ. ಕರಮುಗಿದು ಕೇಳಿಕೊಳ್ಳುವೆನು. ಅರಮಂದಿರಕ್ಕೆ ಬಾ ಪ್ರಾಣಪತಿ. ಎನ್ನ ಮಾತು ನೀನು ಮೀರಿ ಹೋದರೆ ಬರುವುದು ನಿನಗೆ ದುರ್ಗತಿ. ಪ್ರಿಯ ಪರಶಿವನಿಂದ ತ್ರಿಶೂಲವಂ ಪಡೆದ ಆ ಪರಶುರಾಮನು ರಾಜಮದಗ್ನಿ ಕುಮಾರನನ್ನು ತಮ್ಮಗಳ ತೊಳೆಯ ಮನಾಲಕ್ಕೆ ಕಳಿಸುತ್ತಿದ್ದರೆ ವಾಣಿ ಇಂಥ ಅವಕಾಶ ಸಿಗುವುದಿಲ್ಲವೇ? 24 ಅವಕಾಶ ಇರುವುದಲ್ಲ. ಮತ್ತೆ ಇಲ್ಲಾಂದ್ರೆ ಎಲ್ಲಿ? ನಿಮ್ಮ ಇಬ್ಬರಲ್ಲಿ ನನಗೆ ಮಾತ್ರ ಸರ್ವಪೂರ್ಣ ಬೇಕು.
ಏನು ನನ್ನ ಕತೆ ಸಂಪೂರ್ಣ ಮುಗಿಯಬೇಕು ಕಾಂತೆ. ಸಂಪೂರ್ಣ ಹೌದು. ಬೇಡ ಯಾಕೆ ಕಾಂತೆ? ಚುಟುಕಾದ್ರೂ ಉಳಿಸು ಉಳಿದಿಲ್ಲ ಕಾಂತೆ. ಕಾಂತ ತೀರನಾಥವನ್ನು ಉಳಿಸಿದರೆ ರಂಡೇ ಭಾಗವನಿಗೆ ಅಂದಗಾರ ಚಂದಗಾರ ಮಾತಿನಲ್ಲಿ ಸರ್ವೋಪಚಾರ ಕಾಣಬೇಡ ಹಂದೇರ ಕಾಣಬೇಡ ಹಂದೇರ ಬಾಳು ಬಾರೋ ಇಲ್ಲ ಪ್ರೇಮ ತಂದಿರ ಬಾರೋ ಬಾರೋ ಇಲ್ಲ ಪ್ರೇಮ ತಂದಿರ ಆ ಪಂಚರಾಮನ ಧಾರಿಯಲ್ಲಿ ತೆಗೆದುಕೊಂಡಿರುವೆ ನನ್ನಲ್ಲಿ ಏನ್ ಮಾಡ್ಬೇಕಂತೆ? ಆತನೇ ಶ್ರೀಮನ್ನಾರಾಯಣನು ಯಾವ ದೊಡ್ಡ ಸುರಬೇಕಂತೆ? ಆತನ ಜೊತೆಗೂಡಿ ಪಂಥವನ್ನು ತೊಟ್ಟು ಹೋದರೆ ನಿನಗೆ ಜಯವು ಸಿಗಲಾರದು. ಅವನಲ್ಲೇ ಬಂಧ ಮಾಡಬೇಕಂತ ಹೇಳಿ ಸುಂದರ ಸತ್ಯರ ಮಾತನ್ನು ಧಿಕ್ಕಾರ ಮಾಡಬೇಡ ತೀರಾ ನೀನೇ ಮಹಾಶೂರ. ಕಾಂತ ಎಂತ ನೀತಿ ಮಾತುಗಳನ್ನ ಬಳಿದೆ ಆ ನಾರಾಯಣನು ಯಾವ ದೊಡ್ಡ ಬಳಿದೆ ಅವನು ಪರಶುರಾಮನೇ ಆಗಲಿ ಇಲ್ಲದೆ ಕಾಳ ಯಮನೇ ಆಗಲಿ ಎಲ್ಲವೂ ಯಕ್ಷ ರಾಜ್ಯ ಗಂಧರ್ವರಲ್ಲ ಅವನ ಮತ್ತೆ ವಹಿಸಿದಕ್ಕೆ ಬಂದಿಲ್ಲ ಪಂಚವನ್ನು ಬಿಡುವುದಿಲ್ಲ ಪ್ರಿಯಾ ಪ್ರಿಯಾ ಹೋಗಿಲ್ಲ ನೀನು ಏನ್ ಮಾಡ ಮಾಡ್ತೀಯಲ್ಲ ಪರಶುರಾಮನ ಯುದ್ಧಕ್ಕೆ ಹೋಗುವನೆಂದು ಹೇಗಾಗಿದೆ? ನಿಮ್ಮ ಇಬ್ಬರಲ್ಲಿ ಸಂತೋಷವನ್ನು ಕಾಲವನ್ನು ಕಳೆದು ಆಮೇಲೆ ಅವರನ್ನು ಸಂಹಾರ ಮಾಡಬೇಕಾದ್ರೆ ಯಾರು ಹುಚ್ಚು ಮಾತಾಡ ಕುಂತಿಯಲ್ಲ ನೀನು ಪಾಡಲ್ಲ ನೀನು ಹೇಳುವೆನು ಕೇಳು. ಅದೇ ಸ್ಥಳವಾಗಿ ಆನಂದವೋ ಬಹು ಜನ್ಮದ ನಮ್ಮ ಸಂಬಂಧವೋ ಮನದೇ ನಾಗೆ
ಯೌವನದ ಸಾಗರದೆ ಯೌವನದ ಸಾಗರದೆ ಅನುರಾಗದ ಹೊಸ ಆನಂದವೋ ಆ ಹಿರಣ್ಯ ಕಶ್ಯಪನ ಭಕ್ತ ಪ್ರಾಣದ ಭಕ್ತಿಗೆ ಮೆಚ್ಚಿ ಕಂಬದಿಂದ ಹೊರಬಂದು ನರಸಿಂಹನ ಅವತಾರವನ್ನು ತಾಳೆ ಮರಣವನ್ನು ಹೊಂದಿದಂತೆ ನೀನು ನಿನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಆದ ಕಾರಣ ಅರಮಂದಿರಕ್ಕೆ ಬಾ ಪ್ರಾಣೇಶ, ತ್ಯಜಿಸು ನಿನ್ನ ಮನದ ಆವೇಶ. ತ್ರಿಪುರ ಸುಂದರಿ ಪ್ರಿಯ ಶ್ರೀಲೋಕನಾದ ಲಕ್ಷ್ಮೀಕಾಂತನು ಪ್ರಹ್ಲಾದನನ್ನು ಸಂರಕ್ಷಣೆ ಮಾಡಲು ಕಂಬದಿಂದ ಬಂದನೆಂದು ಹೇಳುವುದು ಯಾರ ಎದುರಿಗೆ ನಿಂತು ಗೆದ್ದಿರುವನು? ಕಾರಣ ನಿನ್ನಂತ ಹೆಂಗಿಸಿದ್ರು ಅರ್ಥವಾಗುವ ಮಾತಲ್ಲ. ನಿನ್ನ ಮಾತು ಕೇಳಿ ನಾನು ಸುಮ್ಮನಿರುವುದಿಲ್ಲ. ಸುಮ್ಮನೆ ಕಾಲಹರಣೆಯನ್ನು ಮಾಡಿದರೆ ಕಾಂತಿ. ನೀನು ಹೋಗುವ ಕಾರ್ಯಕ್ಕೆ ಜಯಿಸಿಗಳೆಂದು ಜಯದ ಆರತಿಯನ್ನು ಬೆಳಗಿದೆವು, ಬೆಳಗುವೆವು. ಅದು ಅಗಲ ಕುಡಿದಾರ ಏನಾಕತ್ತಾರೆ ಬೆಳಗ್ದನ ಕುಡಿದ್ರು. ಕೈ ಹಿಡಿದ ಕುಡ್ದಂಗಲ್ಲ ಇವಾಗ ಕೊಡು. ಅಲ್ಲೂ ಇರೋದು
ಆಮೇಲೆ ಇವ್ರು ಮನೆ ಬಿಡ್ಲ ಇವಾಗ ಇರ್ಬೇಕಾಯ್ತು ಟೈಮ್ ಅಲ್ಲ ಇವತ್ತಾಡ್ರಿ ನಾಳೆ ಕಿರೀಟ ಅಹೋ ಪ್ರಿಯ, ಅದೇ ಪ್ರಿಯರೇ, ನೀನು ಪರಶುರಾಮ ಕೂಡ ಪಂಥವನ್ನು ತೊಟ್ಟು ಹೋದನೆಂಬ ನಿನ್ನ ಮಾತಿಗೆ ನಂಬಿ ಹೋಗುವ ಕಾಲಕ್ಕೆ ಜಯಸಿಗಲೆಂದು ಜಯದ ಆರತಿಯನ್ನು ಬೆಳಗಿದನು ರಮಣ. ನೀನೇ ನನ್ನ ಪ್ರಾಣ. ಆಹೇ ಸತಿಮಣಿಯವರೇ, ನಿಮ್ಮ ಅಭಿಲಾಷೆ ತೀರಿತು ಎನ್ನ ಮನಸ್ಸಿನಲ್ಲಿ ಹೋಗಿ ಚಕ್ರವರ್ತಿಯನ್ನು